ಇದು ರಿಟರ್ನ್ ಗಿಫ್ಟ್ಸ್ಗೆ ಬೇಕಾದರೂ ಯೂಸ್ ಮಾಡ್ಬೋದು, ಮನೆಗೆ ಬೇಕಾದರೂ ಯೂಸ್ ಮಾಡ್ಬೋದು, ಪೂಜಾ ಪರ್ಪಸ್ ಯೂಸ್ ಮಾಡ್ಬೋದು. ನೋಡಿ ಈ ಥರ ಮನೆಯಲ್ಲಿ ಏನಾದರೂ ಇದೆ ಅಂದರೆ ಈ ಥರ ಕಳಶ ಚುಂಬಿ ಇಟ್ಕೋಬೋದು, ಪಂಚಪಾತ್ರೆ ಇಟ್ಕೋಬೋದು. ಎನಾಮಲ್ ಪ್ಲೇಟ್ ಸರ್ ಇದು ಆ್ಯಕ್ಚುಲಾಗಿ ಸ್ಟೀಲ್ ಇರುತ್ತೆ ಸರ್. ಸ್ಟೀಲು ಮೇಲೆ ನಿಮಗೆ ಎನಾಮಲ್ ವರ್ಕ್ ಮಾಡಿರ್ತಾರೆ, ಗೋಲ್ಡ್ ಪ್ಲೇಟಿಂಗ್ ಮಾಡಿ ಇದೆಲ್ಲ ಎನಾಮಲ್ ವರ್ಕ್ ಕೈಲಿ ತುಂಬಿಸಿರ್ತಾರೆ. ಲಾಂಗ್ ಲಾಸ್ಟಿಂಗ್ ಸರ್ ಇದು, ಡ್ಯೂರಬಿಲಿಟಿ. ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್ ಪ್ಲೇಟ್ ಸರ್, ಇದೆಲ್ಲ ಡಿಸೈನರ್ ಪ್ಲೇಟ್ಸು. ಇವೆಲ್ಲನೂ ನಮಗೆ ರಿಟರ್ನ್ ಗಿಫ್ಟ್ಸ್ಗೆ ತುಂಬ ಚೆನ್ನಾಗಿ ಹೋಗುತ್ತೆ ಸರ್. ಇವಾಗ ತುಂಬ ಟ್ರೆಂಡು ಮೋಲ್ಡರ್ ಇದು. 4 ಕಪ್ಸ್ ಅಟ್ಯಾಚ್ ಆಗಿರುತ್ತೆ ವಿತ್ ಪಿಕಾಕ್ ಹೆಡ್, ಚೆನ್ನಾಗಿರುತ್ತೆ. ಇಂಥದ್ದು ಈ ಥರ ಪ್ಲೇಟಲ್ಲಿ ಇಟ್ಕೊಂಡಾಗ ತುಂಬ ರಿಚ್ ಆಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ತೋರಿಸ್ತಿರೋದು ಇದು 16 ಇಂದ 17 ಇಂಚಸ್ ಬರುತ್ತೆ. ಇದರಲ್ಲಿ 22 ಇಂಚಸ್ ದೀಪನೂ ಸಿಗುತ್ತೆ. ಅದೇ ಕಾಮಾಕ್ಷಿ ದೀಪ ನೋಡಿ, ನಿಮಗೆ ಸಿಲ್ವರಲ್ಲಿ ಯಾವ ರೀತಿ ಮಾಡಿರ್ತಾರೋ ಸೇಮ್ ಅದೇ ಥರ ಫಿನಿಶಿಂಗು ಎಲ್ಲ. ಇದು ಡಿಸೈನರ್ ಪ್ಲೇಟ್ ಸರ್. ಇವಾಗ ನಾನು ಇದು ದೊಡ್ಡ ಸೈಜ್ ತೋರಿಸಿದ್ನಲ್ಲ, ಇಂಥದ್ರಲ್ಲಿ ಚಿಕ್ಕದು ಸರ್ ಇದು. ಈ ಸೈಜಿಂದ ಹಿಡಿದು ನಿಮಗೆ ದೊಡ್ಡ ಸೈಜಸ್ ಎಲ್ಲ ಬರುತ್ತೆ. 6 ಇಂಚಸ್ಸು, 7, 8 ಇಂಚಸ್ ಅಪ್ ಟು 12 ಇಂಚಸ್ವರೆಗೂ ಬರುತ್ತೆ. ಇದೆಲ್ಲ ನೋಡಿದ್ರೆ ಐಡಲ್ಸ್ ಸರ್, ಚಿಕ್ಕದು ಸಣ್ಣ ಪುಟ್ಟ ಐಡಲ್ಸ್ ಬರುತ್ತೆ. ಇದೆಲ್ಲ ನಿಮಗೆ ಸಿಲ್ವರ್ ಜ್ಯುವೆಲರಿ ಶಾಪ್ ಇರುತ್ತಲ್ವಾ, ಅಲ್ಲಿ ಏನು ಸಿಗುತ್ತೆ ಆ ಥರ ಪ್ಲೇಟಿಂಗ್ ಸರ್. ಇದು ಸಿಲ್ವರ್ ಆ್ಯಂಡ್ ಗೋಲ್ಡ್ ಪ್ಲೇಟಿಂಗ್. ಇದರಲ್ಲೂ ಲೈಕ್ ಸೈಜಸ್ ಇದೆ ಸರ್. ಒಂದು ಸೈಜ್ ತೋರಿಸ್ತಾ ಇದ್ದೀನಿ, ಇಲ್ಲೇ ಇದೆ ಇನ್ನೂ ಸೈಜ್ ನೋಡಿ. ಇದು ಸ್ವಲ್ಪ ಚಿಕ್ಕದು, ಇದು ಸ್ವಲ್ಪ ದೊಡ್ಡದು ಬರುತ್ತೆ. ಇದು ಮೀಡಿಯಮ್ ಸೈಜ್, ರೆಗ್ಯುಲರ್ ಆಗಿ ಯೂಸ್ ಮಾಡೋಂಥದ್ದು. ಇದೆಲ್ಲ ಸರ್ ನಿಮಗೆ ರಿಟೇಲ್ ಒಂದು ಪೀಸ್ ಬೇಕು ಅಂದರೆ ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತೀವಿ ಸರ್. ಎಲ್ಲ ಹೋಲ್ಸೇಲೇ ಸರ್. ರಿಟೇಲ್ ನಿಮ್ಗೆ ಯಾವುದು ಪ್ರೈಸಸ್ ಇರಲ್ಲ. ಅದೇ ಸಿಂಗಲ್ ಪೀಸ್ ರಿಟೇಲಾಗಿ ನೀವು ಸಿಂಗಲ್ ಪೀಸ್ ತೊಗೊಂಡ್ರೆ ಹೋಲ್ಸೇಲ್ ಪ್ರೈಸಲ್ಲೇ ಹಾಕ್ಕೊಡ್ತೀವಿ. ನಮಸ್ತೆ ಸರ್. ಸರ್ ಶಾಪ್ ಹೆಸರು ಶ್ರೀ ಬಾಲಾಜಿ ವೈಟ್ ಮೆಟಲ್ಸ್ ಆ್ಯಂಡ್ ಗಿಫ್ಟ್ಸ್ ಅಂತ. ಇದು ಕತ್ತಿರಗುಪ್ಪೆ ಮೇನ್ ರೋಡ್ ಸರ್. ವಿದ್ಯಾಪೀಠ ಸರ್ಕಲಿಂದ ತುಂಬ ಕ್ಲೋಸ್ ಇರುತ್ತೆ. ನಮ್ಮದು 2nd ಫ್ಲೋರಲ್ಲಿ ಬರುತ್ತೆ ಶಾಪು. ಆ್ಯಕ್ಚುಲಿ ಏರಿಯಾ ಹೆಸರು ಬಂದು ವಿವೇಕಾನಂದ ನಗರ್ ಸರ್, ಕತ್ತಿರಗುಪ್ಪೆಯಲ್ಲಿ. ನಮ್ಮ ಹತ್ರ ಜರ್ಮನ್ ಸಿಲ್ವರಲ್ಲಿ ನಿಮಗೆ ಗಿಫ್ಟ್ ಆರ್ಟಿಕಲ್ಸು, ಪೂಜಾ ಆರ್ಟಿಕಲ್ಸು ಎಲ್ಲ ಸಿಗುತ್ತೆ ಸರ್. ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತೀವಿ ಸರ್. ಇದೆಲ್ಲ ನೋಡಿ ನಿಮಗೆ ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್ ಪ್ಲೇಟ್ಸ್ ಸರ್. ಇದೆಲ್ಲ ಡಿಸೈನರ್ ಪ್ಲೇಟ್ಸು. ಇವೆಲ್ಲನೂ ನಮಗೆ ರಿಟರ್ನ್ ಗಿಫ್ಟ್ಸ್ಗೆ ತುಂಬ ಚೆನ್ನಾಗಿ ಹೋಗುತ್ತೆ ಸರ್. ಇವಾಗ ತುಂಬ ಟ್ರೆಂಡು. ನಿಮಗೆ ಲೈಫು ಜಾಸ್ತಿ ಬರುತ್ತೆ ಸರ್. ಮೋರ್ ದ್ಯಾನ್ 10 ಇಯರ್ಸ್ ಯೂಸ್ ಮಾಡ್ಬೋದು. ಇದರಲ್ಲಿ ಡಿಫ್ರೆಂಟ್ ಸೈಜಸ್ಸು, ಡಿಫ್ರೆಂಟ್ ಶೇಪ್ಸು, ಡಿಸೈನ್ಸ್ ಎಲ್ಲ ಬರುತ್ತೆ. ನಾನು ತೋರಿಸ್ತೀನಿ ನಿಮ್ಗೆ ಇವಾಗ ಕೆಲವೊಂದು. ನೋಡಿ ಸ್ಟಾರ್ಟಿಂಗ್ ಈ ಸೈಜಿಂದ ಸಿಗುತ್ತೆ ಸರ್. ನಿಮಗೆ ಹೆವಿ ಆಗೂ ಇರುತ್ತೆ. ಇದು ಲೈಫು ಚೆನ್ನಾಗಿರುತ್ತೆ. ಇದೆಲ್ಲ ವಿತ್ ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ. ನೋಡಿ ಇದು 7 ಇಂಚಸ್ದು ಬರುತ್ತೆ, ಇದು 4 ಇಂಚಸ್ಸು. ಇದು ನೋಡಿ ಇದು 5 ಇಂಚಸ್. ಎಷ್ಟು ಚೆನ್ನಾಗಿದೆ. ನಿಮಗೆ ಕೆಳಗಡೆ ಪಾದ ಕೊಟ್ಟಿರ್ತಾರೆ ಡಿಸೈನು. ಇನ್ನರ್ ಲುಕ್ ನೋಡಿ. ನೋಡಿ ಇವೆಲ್ಲ ತುಂಬ ಹೆವಿ ಇರುತ್ತೆ ಸರ್. ಡಿಸೈನ್ ವೈಸ್ ಆಗಿರ್ಬೋದು, ಫಿನಿಶಿಂಗ್ ವೈಸ್ ಆಗಿರ್ಬೋದು, ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ. ಏನಂದರೆ ರೆಗ್ಯುಲರ್ ಆಗಿ ನೀವು ಈ ಸ್ಯಾರೀಸ್ ಅದು ಇದು ಕೊಡ್ತಿರ್ತೀರಲ್ಲ ಕ್ಲೋಸ್ ಸರ್ಕಲ್ಗೆ, ಅಂಥವ್ರಿಗೆ ಇದೆಲ್ಲ ಕೊಡ್ಬೋದು ಸರ್. ಅವರು ಇಷ್ಟಪಡ್ತಾರೆ, ಡೈಲಿ ಯೂಸ್ ಮಾಡೋದಕ್ಕಾಗತ್ತೆ. ಇದೆಲ್ಲ ರೆಕ್ಟ್ಯಾಂಗಲ್ ಶೇಪ್ ಸರ್. ನಿಮಗೆ ಎಲ್ಲ ಕ್ಲೀನಾಗಿ ಡಿಸೈನ್ ಬಂದಿರುತ್ತೆ. ನೋಡಿ ಇದು ರೌಂಡ್ ಶೇಪು. ಇದೆಲ್ಲ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತೀವಿ ಸರ್. ನಿಮಗೆ 100 ಪೀಸ್ ಬೇಕು, 200 ಪೀಸ್ ಬೇಕು, ರೆಡಿ ಸಿಗುತ್ತೆ. ನೋಡಿ ಈ ಥರ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ಇವಾಗ ನಾವೊಂದು ಪ್ಲೇಟ್ ತೊಗೊಳೋದಾದರೆ ಈ ಥರ ಪೂಜಾ ಪರ್ಪಸ್ ಯೂಸ್ ಮಾಡ್ಬೋದು. ನೋಡಿ ಈ ಥರ ಮನೆಯಲ್ಲಿ ಏನಾದರೂ ಇದೆ ಅಂದರೆ ಈ ಥರ ಕಳಶ ಚುಂಬಿ ಇಟ್ಕೋಬೋದು, ಪಂಚಪಾತ್ರೆ ಇಟ್ಕೋಬೋದು. ನೋಡಿ ಈ ಥರ ಕುಂಕುಮ ಹೋಲ್ಡರ್ ಇದು. 4 ಕಪ್ಸ್ ಅಟ್ಯಾಚ್ ಆಗಿರುತ್ತೆ ವಿತ್ ಪಿಕಾಕ್ ಹೆಡ್, ಚೆನ್ನಾಗಿರುತ್ತೆ. ಇಂಥದ್ದು ಈ ಥರ ಪ್ಲೇಟಲ್ಲಿ ಇಟ್ಕೊಂಡಾಗ ತುಂಬ ರಿಚ್ ಆಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫಂಕ್ಷನ್ಸಲ್ಲಿ. ಇದು ನೋಡಿ ಸರ್, ಒಂದು ಪ್ಲೇಟು 5 ಕಪ್ಸು. ಇಂಥದ್ದೆಲ್ಲ ತುಂಬ ನಮಗೆ ಫ್ರೀಕ್ವೆಂಟಾಗಿ ಕೇಳ್ತಿರ್ತಾರೆ ಕಸ್ಟಮರ್ಸ್ ಈ ಕಾಂಬೋನ. ಏನಂದರೆ ಇದರಲ್ಲಿ ಫಂಕ್ಷನ್ಸ್ ಟೈಮಲ್ಲಿ ತುಂಬ ಉಪಯೋಗ ಆಗುತ್ತೆ ಸರ್ ಈ ಕಾಂಬೋ. ಹಾಗೆ ಇದು ನೋಡೋದಾದರೆ ಕಾಮಾಕ್ಷಿ ದೀಪ ನೋಡಿ. ನಿಮಗೆ ಸಿಲ್ವರಲ್ಲಿ ಯಾವ ರೀತಿ ಮಾಡಿರ್ತಾರೋ ಸೇಮ್ ಅದೇ ಥರ ಫಿನಿಶಿಂಗು ಎಲ್ಲನೂ. ನೋಡಿ ಈ ಥರ ಪ್ಲೇಟಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಈ ಥರ ಪ್ಲೇಟ್ಸ್ನ ಈ ಥರ ಪೂಜಾ ಪರ್ಪಸ್ ಯೂಸ್ ಮಾಡ್ಬೋದು, ಅಥವಾ ಫ್ಲವರ್ಸ್ ಇಟ್ಟು ಜೋಡಿಸ್ಕೋಬೋದು, ಅಥವಾ ಫ್ರೂಟ್ಸ್ ಇಟ್ಕೋಬೋದು. ಪೂಜಾ ಪರ್ಪಸ್ ಎಲ್ಲ ಥರನೂ ಯೂಸ್ ಮಾಡ್ಬೋದು ಸರ್. ಇದರಲ್ಲಿ ಡಿಫ್ರೆಂಟ್ ಸೈಜಸ್ ಸಿಗುತ್ತೆ ಸರ್. ನಿಮಗೆ ಸ್ಟಾರ್ಟಿಂಗ್ 4 ಇಂಚಸ್ಸಿಂದ ಹಿಡಿದು 12 ಇಂಚಸ್ವರೆಗೂ ಬರುತ್ತೆ. ಡಿಫ್ರೆಂಟ್ ಡಿಸೈನ್ಸು. ಕಾಸ್ಟು ಡಿಪೆಂಡ್ ಆಗುತ್ತೆ ಸರ್ ಹಾಗೆ ಸೈಜ್ ಮೇಲೆ. ಇದೆಲ್ಲ ಡ್ಯೂರಬಿಲಿಟಿನೂ ಜಾಸ್ತಿ ಇರುತ್ತೆ ಸರ್. ಸರ್ ನಿಮಗೆ ವೆಡ್ಡಿಂಗ್ ಪರ್ಪಸಲ್ಲಿ ಸರ್ವಿಂಗ್ ಟ್ರೇ ಟೈಪ್ ಯೂಸ್ ಮಾಡ್ಬೋದು. ವೆಡ್ಡಿಂಗ್ ಟ್ರೇ ಅಂತಲೇ ಹೇಳ್ತಾರೆ ಇದೆಲ್ಲನೂ. ನೋಡಿ ಏನಾದರೂ ಗೆಸ್ಟ್ಸ್ಗೆ ನಿಮ್ಮ ತಾಂಬೂಲ ಕೊಡಬೇಕು, ಬಟ್ಟೆ ಕೊಡಬೇಕು ಅಂಥ ಟೈಮೆಲ್ಲ ಕೊಡ್ಬೋದು ಸರ್. ಮನೆಯಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ಯಾರು ರಿಲೇಟಿವ್ಸ್ ಬರ್ತಾರೆ ಅವ್ರಿಗೆ ತಾಂಬೂಲ ಕೊಡಬೇಕು, ಸೀರೆ ಕೊಡಬೇಕು ಅಂಥ ಟೈಮೆಲ್ಲ ಇದರಲ್ಲಿ ಇಟ್ಕೊಡ್ಬೋದು. ತುಂಬ ಚೆನ್ನಾಗಿ ರಿಚಾಗಿ ಕಾಣಿಸುತ್ತೆ. ಇದರಲ್ಲಿ ಇನ್ನೊಂದು ವೆಡ್ಡಿಂಗ್ ಟ್ರೇ ಇದೆ ನೋಡಿ, ತೋರಿಸ್ತೀನಿ. ತುಂಬ ರಾಯಲ್ ಆಗಿರುತ್ತೆ ಇದು. ನೋಡಿ ಸ್ವಲ್ಪ ಯೂನಿಕ್ ಡಿಸೈನ್ ಇದು. ಗೋಲ್ಡ್ ಆ್ಯಂಡ್ ಸಿಲ್ವರ್ ಕಲರ್ ಮಿಕ್ಸ್ ಬಂದಿರುತ್ತೆ. ಇದೆಲ್ಲ ಕಂಪ್ನಿ ಪ್ರಾಡಕ್ಟ್ಸ್. ನಿಮಗೆ ಲೈಫು ಜಾಸ್ತಿನೇ ಇರುತ್ತೆ. ಇದು ರಿಟರ್ನ್ ಗಿಫ್ಟ್ಸ್ಗೆ ಬೇಕಾದರೂ ಯೂಸ್ ಮಾಡ್ಬೋದು, ಮನೆಗೆ ಬೇಕಾದರೂ ಯೂಸ್ ಮಾಡ್ಬೋದು. ನೋಡಿ ಈ ಥರ ಸಿಗುತ್ತೆ. ನೋಡಿ ಇದು ಕೆಳಗಡೆ ಎಲಿಫೆಂಟ್ ಲೆಗ್ಸ್ ಮಾಡಿರ್ತಾರೆ. ಹೆವಿ ಇರುತ್ತೆ, ಚೆನ್ನಾಗಿರುತ್ತೆ. ಮಲ್ಟಿಪರ್ಪಸ್ ಬೌಲು.
ನೈವೇದ್ಯ ಮಾಡೋದಕ್ಕೆ, ಗಂಧ ಅಕ್ಷತೆ ಈ ಥರ ಎಲ್ಲ ತುಂಬಿಸೋದಕ್ಕೆ ಯೂಸ್ ಆಗುತ್ತೆ. ನೋಡಿ ಚೆನ್ನಾಗಿರುತ್ತೆ ಸರ್ ಕ್ವಾಲಿಟಿ ವೈಸು. ಇದು ನೋಡಿ 3 ಕಪ್ಸು ಕುಂಕುಮ ಹೋಲ್ಡರು, ಅರ್ಶಿನ ಕುಂಕುಮ ಹಾಕೋದಕ್ಕೆ, ಬೇಕಾದ್ರೆ ಗಿಫ್ಟ್ ಕೊಡೋದಕ್ಕೆ ಬೇಕಾದರೂ ಯೂಸ್ ಮಾಡ್ಬೋದು, ಮನೆಯಲ್ಲಿ ಡೈಲಿ ಯೂಸ್ ಮಾಡೋದಕ್ಕೆ ಬೇಕಾದರೂ ಯೂಸ್ ಮಾಡ್ಬೋದು. ಇದರಲ್ಲಿ ಡಿಫ್ರೆಂಟ್ ಶೇಪ್ಸು ಮತ್ತು ಡಿಫ್ರೆಂಟ್ ಸೈಜಸ್ಸು ಬರುತ್ತೆ. ಬೇಕು ಅಂದರೆ ವಿಸಿಟ್ ಮಾಡಿದ್ರೆ ಏನು ಸ್ಟಾಕ್ ರೆಡಿ ಇರತ್ತೋ ತೋರಿಸ್ತೀವಿ. ಇವಾಗ ಏನಂದರೆ ಮದುವೆ ಅದು ಇದು ಗೃಹ ಪ್ರವೇಶ ಇರುತ್ತಲ್ಲ ಸರ್, ಅರ್ಶಿನ ಕುಂಕುಮ ಎಲ್ಲ ತುಂಬ ಯೂಸ್ ಮಾಡ್ತಾರಂಥ ಟೈಮಲ್ಲಿ. ಸೊ ತುಂಬ ಅರ್ಶಿನ ಕುಂಕುಮ ತುಂಬಿಸ್ಬೇಕು ಅಂದರೆ ಇಂಥದ್ದೆಲ್ಲ ತುಂಬ ಜನ ಕೇಳ್ತಿರ್ತಾರೆ. ಸೊ ದೊಡ್ಡದಾಗಿರುತ್ತೆ ಸರ್, ಫಂಕ್ಷನ್ ಪರ್ಪಸ್ ಯೂಸ್ ಮಾಡ್ಬೋದು, ಲಾಂಗ್ ಲೈಫ್ ಯೂಸ್ ಮಾಡ್ಬೋದು ಸರ್. ಮತ್ತು ನಾವು ಕೊಡುವಂಥ ಐಟಮ್ ಎಲ್ಲ ಆಲ್ಮೋಸ್ಟ್ ನಿಮಗೆ ರೀಪಾಲಿಶ್ ಆಗುತ್ತೆ ಸರ್. ಯೂಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಏನಾದರೂ ಶೈನ್ ಕಡಿಮೆ ಆಯಿತು, ನೀವು ಸಿಲ್ವರ್ ಪಾಲಿಶ್ ಮಾಡ್ಬೋದು ಇದ್ರ ಮೇಲೇ. ನಾವು ಕೊಡೋದೆಲ್ಲ ಸಿಲ್ವರ್ ಪಾಲಿಶ್ ಸರ್ ಇದು. ಹೌದೌದು, ಜರ್ಮನ್ ಸಿಲ್ವರ್ ಆರ್ಟಿಕಲ್ಸ್ ಇದೆಲ್ಲ ನೀವು ಸಿಲ್ವರ್ ಪಾಲಿಶ್ ಮತ್ತೆ ಮಾಡ್ಬೋದು. ಸೊ ಅದೆಲ್ಲ ಪೂಜಾ ಆರ್ಟಿಕಲ್ಸ್ ತೋರಿಸ್ತಾ ಇದ್ದೀನಿ. ಕೆಲವೊಂದು ಪ್ಲೇಟ್ಸು, ಕಲಶ ಚುಂಬಿ ಈ ಥರ ಎಲ್ಲ ಬರುತ್ತಲ್ಲ ನೋಡಿ ಸರ್, ಇದು ಲೋಟಸ್ ಡಿಸೈನ್ ಪ್ಲೇಟ್ ಇರುತ್ತೆ. ಇದರಲ್ಲಿ 2-3 ಸೈಜ್ ಸಿಗುತ್ತೆ ನಮ್ಮ ಹತ್ರ. ನಿಮಗೆ ಸಿಂಪಲ್ ಡಿಸೈನು, ಬಟ್ ನೋಡೋದಕ್ಕೆ ತುಂಬ ಕ್ಯೂಟಾಗಿ ರಿಚ್ ಆಗಿರುತ್ತೆ ಸರ್. ಇದು ನೀವು ಫ್ಲವರ್ಸ್ ಆ ಥರ ಇಡೋದಕ್ಕೂ ಸ್ಟೋರ್ ಮಾಡೋದಕ್ಕೂ ಯೂಸ್ ಮಾಡ್ಬೋದು, ಅಥವಾ ಪೂಜಾ ಪ್ಲೇಟ್ ಥರನೂ ಯೂಸ್ ಮಾಡ್ಬೋದು. ಇದೆಲ್ಲ ಡಿಸೈನರ್ ಪ್ಲೇಟ್ ಸರ್. ನೋಡಿ ಇದೊಂಥರ ಡಿಸೈನ್ ಬರುತ್ತೆ ನೋಡಿ, ಕಂಪ್ಲೀಟಾಗಿ ಎಲ್ಲ ಕಡೆ ಡಿಸೈನ್ ಮಾಡಿರ್ತಾರೆ. ಒಳಗಡೆ ಡಿಸೈನ್ ಇರುತ್ತೆ ವಿತ್ ಸ್ಟ್ಯಾಂಡ್, 3 ಸ್ಟ್ಯಾಂಡ್ಸ್ ಮಾಡಿರ್ತಾರೆ ಸರ್. ಇದರಲ್ಲಿ ತೋರಿಸಿದ್ದು ಇದು ಸ್ವಲ್ಪ ಸಿಂಪಲ್ ಡಿಸೈನ್ ಇರುತ್ತೆ. ಇದು ಬಂದು ನಿಮಗೆ ಲಕ್ಷ್ಮಿ ಸರ್, ಇದು ಲಕ್ಷ್ಮಿ ಪ್ಲೇಟು, ಅಷ್ಟಲಕ್ಷ್ಮಿ ಪ್ಲೇಟ್ ಅಂತ ಹೇಳ್ತಾರೆ. ಸೊ ಎಲ್ಲ ಕಡೆ ನಿಮಗೆ ಲಕ್ಷ್ಮಿನ ಎಂಬೋಸ್ ಮಾಡಿರ್ತಾರೆ. ಅಷ್ಟಲಕ್ಷ್ಮಿ, ಹೌದು. ಒಳಗಡೆ ನಿಮಗೆ ಡಿಸೈನ್ ಇರುತ್ತೆ ನೋಡಿ. ಇಂಥದ್ದೆಲ್ಲ ಗ್ರೂಪ್ ಪ್ರವೇಶ ಆಗಲಿ, ಮದುವೆ ಆಗಲಿ ಅಂತ ಟೈಮಲ್ಲಿ ತುಂಬ ಇಷ್ಟಪಟ್ಟು ತೊಗೊತಾರೆ ಸರ್. ಎಸ್ಪೆಷಲಿ ಇದು ನಮಗೆ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಜಾಸ್ತಿ ಹೋಗುತ್ತೆ. ಬೇರೆ ಪರ್ಪಸಲ್ಲೂ ಯೂಸ್ ಮಾಡ್ಬೋದು ಸರ್, ಬೇರೆ ಫಂಕ್ಷನ್ಸಲ್ಲೂ. ಸೊ ಇದು ನೋಡಿ, ಇದೊಂಥರ ಬೌಲ್ ಸರ್, ಮಲ್ಟಿಪರ್ಪಸ್ಸಾಗಿ ಯೂಸ್ ಮಾಡ್ಬೋದು. ಡೆಪ್ತ್ ಚೆನ್ನಾಗಿರುತ್ತೆ ಸರ್. ಏನಾದರೂ ದೊಡ್ಡದಾಗಿ ಫಂಕ್ಷನ್ಸ್, ಸತ್ಯನಾರಾಯಣ ಸ್ವಾಮಿ ಪೂಜೆ ಆ ಥರ ಈ ಥರ ಮಾಡ್ತಾರಲ್ವ, ಪ್ರಸಾದ ನೈವೇದ್ಯ ಥರ ಮಾಡಿಡೋದಕ್ಕೆ, ಅಥವಾ ಫ್ಲವರ್ ಬೌಲ್ ಥರ ಯೂಸ್ ಮಾಡ್ಬೋದು, ಎಂಟ್ರೆನ್ಸಲ್ಲಿ ಇಡ್ಬೋದು ಡೆಕೋರೇಟ್ ಮಾಡೋದಕ್ಕೆ. ಮತ್ತು ನೀವು ನೋಡೋದಾದರೆ ಇದು ಡಿಸೈನರ್ ಪ್ಲೇಟ್ ಸರ್. ಇವಾಗ ನಾನು ಇದು ದೊಡ್ಡ ಸೈಜ್ ತೋರಿಸಿದ್ನಲ್ಲ, ಇಂಥದ್ರಲ್ಲಿ ಚಿಕ್ಕದು ಸರ್. ಇದು ಈ ಸೈಜಿಂದ ಹಿಡಿದು ನಿಮಗೆ ದೊಡ್ಡ ಸೈಜಸ್ ಎಲ್ಲ ಬರುತ್ತೆ. 6 ಇಂಚಸ್ಸು, 7, 8 ಇಂಚಸ್ ಅಪ್ ಟು 12 ಇಂಚಸ್ವರೆಗೂ ಬರುತ್ತೆ. ಹಾಗೆ ಇದು ನೋಡೋದಾದರೆ ನಿಮಗೆ ಅಷ್ಟಲಕ್ಷ್ಮಿ ಕಲಶ ಚೊಂಬು ಸರ್. ಇದು ಇದರಲ್ಲೂ ಲೈಕ್ ಸೈಜಸ್ ಇದೆ ಸರ್. ಒಂದು ಸೈಜ್ ತೋರಿಸ್ತಾ ಇದ್ದೀನಿ, ಇಲ್ಲೇ ಇದೆ ಇನ್ನೂ ಸೈಜ್ ನೋಡಿ. ಇದು ಸ್ವಲ್ಪ ಚಿಕ್ಕದು, ಇದು ಸ್ವಲ್ಪ ದೊಡ್ಡದು ಬರುತ್ತೆ. ಇದು ಮೀಡಿಯಮ್ ಸೈಜ್, ರೆಗ್ಯುಲರ್ ಆಗಿ ಯೂಸ್ ಮಾಡೋಂಥದ್ದು. ಫಿನಿಶಿಂಗ್ ಎಲ್ಲ ನೋಡ್ಬೋದು ನೀವು. ಸೇಮ್ ಸಿಲ್ವರಲ್ಲಿ ಯಾವ ರೀತಿ ಫಿನಿಶ್ ಮಾಡಿರ್ತಾರೆ ಅದೇ ಥರನೇ ಇರುತ್ತೆ ಸರ್, ಚೆನ್ನಾಗಿ ಮಾಡಿರ್ತಾರೆ. ಆ್ಯಕ್ಚುಲಿ ಇದೆಲ್ಲ ನಾವು ಕೆಲಸ ಮಾಡೋದಕ್ಕೆ ಈ ದುಡ್ಡು ಕೊಡಬೇಕಾಗುತ್ತೆ ಸರ್, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಇದು ನೋಡೋದಾದರೆ ಪ್ಲೇನ್ ಚೊಂಬು ಸರ್, ಇದು ಕಲಶ ಚೊಂಬು, ಪೂಜಾ ಪರ್ಪಸ್ ಯೂಸ್ ಮಾಡೋದಕ್ಕೆ. ಇದೆಲ್ಲನೂ ನಾವು ನಿಮಗೆ ಗ್ರಾಮ್ ವೈಸಾಗಿ ಕೊಡ್ತೀವಿ. ಮುಂದೆನೇ ಗ್ರಾಮ್ ವೆಯ್ಟ್ ಚೆಕ್ ಮಾಡಿ ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿಕೊಡ್ತೀವಿ. ನೀವು ಒಳಗಡೆ ಎಲ್ಲ ನೋಡ್ಬೋದು, ಫಿನಿಶಿಂಗ್ ತುಂಬ ಚೆನ್ನಾಗಿದೆ ಇದೆಲ್ಲ. ಇದರಲ್ಲಿ ಮತ್ತು ಸೈಜಸ್ ಬರುತ್ತೆ ನೋಡಿ. ಇದು ಚಿಕ್ಕ ಸೈಜು, ಇದು ಮೀಡಿಯಮ್ ಸೈಜು, ಮತ್ತು ಇದು ಸ್ವಲ್ಪ ದೊಡ್ಡದು ಬರುತ್ತೆ. ಸೈಜಸ್ ಸಿಗುತ್ತೆ ಸರ್. ಹೌದೌದು. ಆಗ ಇದು ನೋಡಿ ಸರ್, ಇದು ಪನ್ನೀರ್ ಚೊಂಬು ಸರ್. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಡಿಸೈನ್ ಎಲ್ಲ ಕಂಪ್ಲೀಟ್ ಡಿಸೈನ್ ಇದೆ. ಇದರಲ್ಲಿ ಬೇಕು ಅಂದರೆ 3 ಸೈಜ್ ಸಿಗುತ್ತೆ ಸರ್. ಸೊ ಅದಕ್ಕೆ ಏನಂದರೆ ಒಂದು ಸಲ ಶಾಪ್ ವಿಸಿಟ್ ಮಾಡಿದ್ರೆ ಇದೆಲ್ಲ ನೋಡಿ ಯಾವ್ದು ಬೇಕೋ ಟಚ್ ಆ್ಯಂಡ್ ಫೀಲ್ ಮಾಡಿ ಪ್ರಾಡಕ್ಟ್ನ ಅವ್ರಿಗೆ ಯಾವುದು ಲೈಕ್ ಎಕ್ಸಾಕ್ಟಾಗಿ ಬೇಕಾಗುತ್ತೋ ಅದಕ್ಕೆ ತಕ್ಕಂತೆ ತೊಗೋಬೋದು. ಹಾಗೆ ಪ್ಲೇಟ್ಸ್ ತೋರಿಸೋದಾರೆ ಸರ್. ನೀವು ನೋಡಿ, ಈ ಸೈಜಿಂದ ಸ್ಟಾರ್ಟ್ ಆಗುತ್ತೆ ಸರ್. ದೀಪದ ಕೆಳಗಡೆ ಇರ್ತಾರಲ್ವ ಸರ್, ಆ ಥರ ಚಿಕ್ಕ ಸೈಜಿಂದ ಸ್ಟಾರ್ಟ್ ಆಗಿ ಇದರ ನಿಮಗೆ 3 ಇಂಚಸ್ ಬರುತ್ತೆ. 3 ಇಂಚಸ್ಸಿಂದ ಸ್ಟಾರ್ಟ್ ಆಗಿ ನೋಡಿ 4 ಇಂಚಸ್ಸು, 5 ಇಂಚಸ್ಸು ಎಲ್ಲ ಥರ ಸೈಜಸ್ಸು ಸಿಗುತ್ತೆ. ನಿಮಗೆ ಸಿಲ್ವರಲ್ಲಿ ತೊಗೊಂಡ್ರೆ ಹೇಗೆ ಕಾಣಿಸುತ್ತೋ ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ ನೋಡಿ. ಕಂಪ್ಲೀಟ್ ಪ್ಲೇನ್, ಇದು ಏನೂ ಡಿಸೈನ್ ಇರೋಲ್ಲ. ನಿಮ್ಗೆ ಅದರಲ್ಲೇ ಸ್ವಲ್ಪ ಡಿಸೈನ್ ಬೇಕು ಅಂದರೆ ಈ ಥರ ಒಳಗಡೆ ಎನ್ಗ್ರೇವಿಂಗ್ ಮಾಡಿರ್ತಾರೆ ಸರ್, ಲೇಸರ್ ಡಿಸೈನ್ ಮಾಡಿರ್ತಾರೆ ನೋಡಿ. ನೋಡಿ ಇದು ಕಂಪ್ಲೀಟ್, ಇದೊಂದು ಸ್ವಲ್ಪ ನಿಮಗೆ ಬೌಲ್ ಶೇಪ್ ಥರ ಬರುತ್ತೆ. ಇದು ನೋಡಿ ಲೇಸರ್ ಡಿಸೈನ್ ಮಾಡಿರೋವಂಥದ್ದು. ಇದೆಲ್ಲ ಮತ್ತು ನಾನು ತೋರಿಸ್ದಂಗೆ ಪ್ಲೇನ್ ಪ್ಲೇಟ್ಸ್ ಇರುತ್ತೆ ಇವೆಲ್ಲ ನೋಡಿ. ಈ ಥರ ಎಲ್ಲ ಡಿಸೈನರ್ ಪ್ಲೇಟ್ಸ್, ಎಲ್ಲ ಥರ ಪ್ಲೇಟ್ಸು ಸಿಗುತ್ತೆ ಸರ್. ಎಲ್ಲ ಇವಾಗ ದೀಪ ಕ್ಯಾಟಗರಿ ತೋರಿಸ್ತಾ ಇದ್ದೀನಿ ಸರ್. ನಿಮಗೆ ಚಿಕ್ಕ ಸೈಜಿಂದನೂ ಸಿಗುತ್ತೆ ನಮ್ಮ ಹತ್ರ ನೋಡಿ. ಡಿಸೈನ್ ಮಾಡಿರ್ತಾರೆ, ಮೇಲೆ ಪೀಕಾಕ್ ಹೆಡ್ ಇರುತ್ತೆ, ಚೆನ್ನಾಗಿರುತ್ತೆ ಸರ್. ಫಿನಿಶಿಂಗ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು. ಮತ್ತು ನಮ್ಮ ಕಡೆ ಬಂದರೆ ಸರ್ ಏನು ಅಂದರೆ ನಿಮಗೆಲ್ಲನೂ ಜರ್ಮನ್ ಸಿಲ್ವರ್ ಪೂಜಾ ಆರ್ಟಿಕಲ್ಸ್ ಎಲ್ಲ ಏನಿರುತ್ತೆ ಗ್ರಾಮ್ ವೈಸ್ ಕೊಡ್ತೀವಿ. 4 ರೂಪೀಸಿಂದ ಸ್ಟಾರ್ಟ್ ಆಗಿ 7 ರೂಪೀಸ್ವರೆಗೂ ಇರುತ್ತೆ. ಮುಂದೆ ನೀವೇನು ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ತೀರೋ ಅದನ್ನು ತೂಕ ಮಾಡಿ ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿಕೊಡ್ತೀವಿ. ಇದು ನೋಡಿ, ಇದು ಸ್ವಲ್ಪ ಒಂದು 7-8 ಇಂಚಸ್ ಬರುತ್ತೆ ಸರ್ ಇದು ದೀಪ. ಹಾಗೆ ಡಿಫ್ರೆಂಟ್ ಸೈಜಸ್ ಸಿಗುತ್ತೆ ಸರ್ ಇದರಲ್ಲಿ. ಇದು ನೋಡಿ ಒಂದು 10-11 ಇಂಚಸ್ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಸೈಜು ದೀಪಗಳು ಸಿಗುತ್ತೆ ಸರ್.
ಮತ್ತು ನಾವು ಕೊಡೋದು ಏನಂದರೆ ಸರ್ ಇದೆಲ್ಲ ಜರ್ಮನ್ ಸಿಲ್ವರ್ ಇರೋದ್ರಿಂದ ರೀಪಾಲಿಶ್ ಆಗುತ್ತೆ ಆಫ್ಟರ್ ಫ್ಯೂ ಇಯರ್ಸ್. ಸೇ ಆಫ್ಟರ್ 5 years 6 years ಯೂಸ್ ಮಾಡಿದ್ಮೇಲೆ ಸ್ವಲ್ಪ ಶೈನ್ ಕಡಿಮೆ ಆಗಿದೆ ಅಂದರೆ ನೀವು ಬೇಕಾದ್ರೆ ಮತ್ತೆ ರೀಪಾಲಿಶ್ ಮಾಡ್ಕೋಬೋದು. ಸಿಲ್ವರ್ ಪಾಲಿಶ್ ಏನಿದೆ ಅದೇ ಮಾಡ್ತಾರೆ ಇದ್ರ ಮೇಲೆ. ನೋಡಿ ಹೆವಿನೂ ಇರುತ್ತೆ ಸರ್, ದೀಪ ತೂಕ ಇರುತ್ತೆ, ಫಿನಿಶಿಂಗ್ ಆಗಿರ್ಬೋದು, ಏನೇನು ಚೆನ್ನಾಗಿ ಇಡ್ಸತ್ತೆ, ಡಿಸೈನ್ ಎಲ್ಲ ಚೆನ್ನಾಗಿರುತ್ತೆ. ನೋಡಿ ಇದರಲ್ಲಿ ಬೇಕು ಅಂದರೆ ದೊಡ್ಡ ಸೈಜ್ ಸಿಗುತ್ತೆ. ಇದು 12 inches ಬರುತ್ತೆ, ಇನ್ನು 15 inches ಇದೆ, ಇದು 18 inches ಬರುತ್ತೆ. ನೋಡಿ ಸಿಲ್ವರ್ ಮೇಲೆ ನೀವು ಈ ಸೈಜ್ ದೀಪ ಮಾಡಿಸ್ಬೇಕಂದ್ರೆ ಸುಮಾರು 1-1.5 ಲಕ್ಷ ಸ್ಪೆಂಡ್ ಮಾಡಬೇಕು. ಇಲ್ಲಿ ನಮ್ಮ ಹತ್ರ ಒಂದು 10-15 ಸಾವಿರ ಸ್ಪೆಂಡ್ ಮಾಡಿದ್ರೆ ಒಂದು ಗೃಹ ಪ್ರವೇಶ, ಒಂದು ಮದುವೆಗೆ ಏನೇನು ಬೇಕೋ ಪೂಜಾ ಆರ್ಟಿಕಲ್ಸ್ ಎಲ್ಲನೂ ತೊಗೊಂಡು ಹೋಗ್ಬೋದು ನೀವು. ನಿಮಗೆ ಸಿಲ್ವರಲ್ಲಿ ಯಾವ ಥರ ಸಿಗುತ್ತೆ ಇದು ನೋಡಿ. ಬೇಕಾದ್ರೆ 3 piece ಸೆಟ್ ಈ ಥರ ಓಪನ್ ಮಾಡಿಕೊಂಡು ಚಿಕ್ಕದಾಗಬೇಕಾದ್ರೂ ಇಟ್ಕೋಬೋದು. ಇದು ತುಂಬ ಡಿಮ್ಯಾಂಡ್ ಮೇಲೆ ಹೋಗುತ್ತೆ ಸರ್ ಈ ಸೈಜ್ ದೀಪ, ಈ ಥರ ದೀಪ. ನಮ್ಮ ಹತ್ರ ಇವಾಗ 16 inches ಸಿಗುತ್ತೆ ಮತ್ತು 22 inches ಸಿಗುತ್ತೆ. ಇವೆಲ್ಲ ಯಾವಾಗಲೂ ಸ್ಟಾಕ್ ಇರೋದಿಲ್ಲ ಸರ್, ಇವಾಗ ಪ್ರೆಸೆಂಟ್ ಆದರೆ ಸ್ಟಾಕ್ ಇದೆ. ಬೇಕಾದ್ರೆ ಯಾರಾದರೂ ಶಾಪ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು. ಹೌದು, ಇದು ಇವಾಗ ನಾನು ತೋರಿಸ್ತಿರೋದು ಇದು 16 ಇಂದ 17 inches ಬರುತ್ತೆ. ಇದರಲ್ಲಿ 22 inches ದೀಪನೂ ಸಿಗುತ್ತೆ ಸರ್. ನೋಡಿ ಈ ಥರ ಬೇಕಾದರೂ ಇಟ್ಕೋಬೋದು. ಇಲ್ಲಾಂದರೆ ನಾನು ಮೊದಲು ತೋರಿಸಿದಾಗೆ ಈ ಪಿಲ್ಲರ್ ಜಾಯಿನ್ ಮಾಡಿನೂ ಒಂದು 17 inches ಸೈಟಲ್ಲಿ ಇಟ್ಕೋಬೋದು. ಸೊ ಇದು ನೋಡಿ, ಇದು ಹಾರ ಸರ್. ಇದೆಲ್ಲ ನೀವು ಕಲಶ ಚೊಂಬು ಅಥವಾ ಕಲಶ ಇಡೋದಕ್ಕೆ ಬಿಂದಿಗೆ ಇರತ್ತಲ್ವಾ, ಅಂಥದಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಇದು ಚಿಕ್ಕ ಸೈಜಿಂದ ಬರುತ್ತೆ, 4-5 ಸೈಜ್ ಸಿಗುತ್ತೆ. ನಾನು ಇಲ್ಲಿ ಜಸ್ಟ್ ನಿಮಗೆ ಇಲ್ಲಿ ಒಂದು ಸೈಜ್ ತೋರಿಸ್ತಾ ಇದ್ದೀನಿ ಸರ್. ಕಲಶ ಚೊಂಬಿಗೆಲ್ಲ ಹಾಕ್ಬೋದು, ಮತ್ತು ಫೋಟೋಸ್ ಇದ್ದರೆ ಫೋಟೋ ಫ್ರೇಮ್ಗೂ ಹಾಕ್ಬೋದು ಸರ್ ಇದು. ಮತ್ತು ಇದೆಲ್ಲ ನೋಡಿದ್ರೆ ಐಡಲ್ಸ್ ಸರ್, ಚಿಕ್ಕದು ಸಣ್ಣ ಪುಟ್ಟ ಐಡಲ್ಸ್ ಬರುತ್ತೆ. ಇದೆಲ್ಲ ನಿಮಗೆ ಸಿಲ್ವರ್ ಜ್ಯುವೆಲರಿ ಶಾಪ್ ಇರುತ್ತಲ್ವಾ, ಅಲ್ಲಿ ಏನು ಸಿಗುತ್ತೆ ಆ ಥರ ಪ್ಲೇಟಿಂಗ್ ಸರ್. ಇದು ಸಿಲ್ವರ್ ಆ್ಯಂಡ್ ಗೋಲ್ಡ್ ಪ್ಲೇಟಿಂಗ್ ಮಾಡಿರ್ತಾರೆ. ಲೈಫ್ ಚೆನ್ನಾಗಿ ಬರುತ್ತೆ ಸರ್. ಇದೆಲ್ಲ ಫಿನಿಶಿಂಗು ವರ್ಕ್ಮೆನ್ಶಿಪ್ ಎಲ್ಲ ಚೆನ್ನಾಗಿರುತ್ತೆ. ಇದು ನೋಡಿ ಎಲಿಫೆಂಟ್ಸ್ ಬ್ಯೂಟಿಫುಲ್ ಆಗಿ ಬರುತ್ತೆ ನೋಡಿ ಸರ್. ಇದರಲ್ಲಿ ಡಿಫ್ರೆಂಟ್ ಸೈಜಸ್ ಬರುತ್ತೆ ಸರ್ ಎಲಿಫೆಂಟು. ನಾನಿಲ್ಲಿ ನಿಮಗೆ ಸ್ಯಾಂಪಲ್ ಆಗಿ 1-2-3 ಸೈಜ್ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಈ ಸೈಜಲ್ಲಿ ಬೇಕು ನಿಮಗೆ, ಈ ಕಲರ್ ಕಾಂಬಿನೇಷನ್ ಬೇಕಾದರೂ ಸಿಗುತ್ತೆ, ಅಥವಾ ಈ ಸೈಜಲ್ಲಿ ಬೇಕಾದರೂ ಈ ಕಲರ್ ಕಾಂಬಿನೇಷನ್ ಸಿಗುತ್ತೆ. 3-4 ಕಲರ್ ಕಾಂಬಿನೇಷನ್ ಸಿಗುತ್ತೆ. ಇಲ್ಲಿ ಸ್ಯಾಂಪಲ್ ಆಗಿ ಒಂದೊಂದು ಸೈಜು ಒಂದು ಕಲರ್ ಕಾಂಬಿನೇಷನ್ ಥರ ತೋರಿಸ್ತಾ ಇದ್ದೀನಿ ನೋಡಿ. ಇದು ಕಂಪ್ಲೀಟ್ ಸಿಲ್ವರ್ ಲುಕ್ ಥರ ಇರುತ್ತೆ ನಿಮಗೆ. ಸಿಲ್ವರ್ ಆರ್ಟಿಕಲ್ಸ್ ಮಧ್ಯೆ ಇಟ್ಟರೆ ಸಿಲ್ವರ್ ಅಂತ ತಿಳ್ಕೊಬೇಕು, ಅಷ್ಟು ಚೆನ್ನಾಗಿರುತ್ತೆ. ವರ್ಕ್ಮೆನ್ಶಿಪ್ ಆಗಿರ್ಬೋದು, ಚೆನ್ನಾಗಿರುತ್ತೆ ಇದು. ಅದೇ ನೀವು ಲೈವ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ. ಇದು ವರ್ಕ್ ಎಲ್ಲ ತುಂಬ ಚೆನ್ನಾಗಿ ನೋಡಿ. ಇದು ಗೋಲ್ಡ್ ಆ್ಯಂಡ್ ಸಿಲ್ವರ್ ಕಾಂಬಿನೇಷನು. ಮನೇಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸರ್. ದೇವ್ರ ಮನೆಯಲ್ಲಿ ಇಡ್ಬೋದು, ಹೋಮ್ ಡೆಕೋರ್ ಶೋಕೇಸಲ್ಲಿ ಇಟ್ಕೋಬೋದು. ಮತ್ತು ಇದರಲ್ಲೇ ನೋಡಿ ಸರ್, ಇದು ಹಸುಕರು. ಹಸುಕರಲ್ಲಿ ನಮ್ಮಲ್ಲಿ ಒಂದು ಇದೆ ಸರ್, ಒಂದು 4-5 ಸೈಜಸ್ ಇದೆ. ನಿಮಗೆ ಒಂದು 2 ಸೈಜಸ್ ತೋರಿಸ್ತಾ ಇದ್ದೀನಿ. ಡೀಟೇಲಿಂಗ್ ನೋಡಿ ಸರ್ ಎಷ್ಟು ಚೆನ್ನಾಗಿದೆ. ಇದೆಲ್ಲ ನಿಮಗೆ ಲೈಫು ಚೆನ್ನಾಗಿರುತ್ತೆ ಸರ್. ಮತ್ತು ಇವಾಗ ವೆಂಕಟೇಶ್ವರ ತೋರಿಸಿದ್ನಲ್ಲ ಸರ್ ಬಾಲಾಜಿ ಐಡಲು ನೋಡಿ, ಅದರಲ್ಲಿ ಇದು ಸ್ವಲ್ಪ ದೊಡ್ಡ ಸೈಜು. ಇದರಲ್ಲೂ ನಿಮಗೆ ಸಿಲ್ವರ್ ಕಲರ್ ಬೇಕು ಅಂದರೆ ಸಿಗುತ್ತೆ, ಗೋಲ್ಡ್ ಕಲರ್ ಬೇಕು ಅಂದರೆ ಸಿಗುತ್ತೆ. ದೇವರೇ ಇದು ಬಂದಂಗಿದೆ ಆ ಥರ ಇರುತ್ತೆ ನೋಡಿ ಸರ್. ಇದು ಶೋಕೇಸಲ್ಲಿ ನೋಡಿದ್ರೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ, ರಿಚ್ ಆಗಿರುತ್ತೆ. ಇದು ನೋಡಿ ಕೃಷ್ಣ ಸೈಜು. ಇದರಲ್ಲಿ 2 ಸೈಜ್ ಸಿಗುತ್ತೆ ಮತ್ತು ಕಲರ್ ಕಾಂಬಿನೇಷನ್ ಸಿಗುತ್ತೆ ಸರ್. ನಿಮ್ಗೆ ಇಲ್ಲಿ ಒಂದು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಕ್ಯೂಟ್ ಆಗಿದೆ ಸರ್ ಇದು. ಇದು ಮತ್ತು ಗಣೇಶ ಸರ್, ಲಕ್ಷ್ಮಿ ಜೊತೆಗೆ ಬೇಕಾದ್ರೆ ಜೋಡಿನೂ ತೊಗೋಬೋದು ಪೂಜೆ ಮಾಡೋದಕ್ಕೆ, ಅಥವಾ ಸಿಂಗಲ್ ಪೀಸ್ ಬೇಕಾದರೂ ತೊಗೋಬೋದು. ಎನಾಮಲ್ ವರ್ಕ್ ಮಾಡಿರ್ತಾರೆ, ಸಿಲ್ವರ್ ಪ್ಲೇಟಿಂಗ್ ಸರ್. ಇದು ಡ್ಯೂರಬಿಲಿಟಿ ಇರುತ್ತೆ ಸರ್, ತುಂಬ ವರ್ಷ ಯೂಸ್ ಮಾಡ್ಬೋದು ನೋಡಿ ಸರ್. ಮತ್ತು ಇದು ಆ್ಯಂಟಿಕ್ ಫಿನಿಶ್ ಬಂದಿರೋಂಥದ್ದು ಹಸುಕರು ಸರ್. ಮನೆಯಲ್ಲಿ ಹೋಮ್ ಡೆಕೋರಾಗಿ ಯೂಸ್ ಮಾಡ್ಬೋದು, ಅಥವಾ ನೀವು ಯಾವುದಾದ್ರೂ ಗೃಹಪ್ರವೇಶ ಮದುವೆಗೆ ಹೋಗ್ತಾ ಇದ್ದೀರಾ, ಇದನ್ನು ಒಂದು ಗಿಫ್ಟ್ ಥರ ನೀವು ಕೊಡ್ಬೋದು. ಇದರೆಲ್ಲ ಬೇಕು ಅಂದರೆ ನಿಮಗೆ ಗೋಲ್ಡ್ ಆ್ಯಂಟಿಕ್ಕು ಸಿಗುತ್ತೆ ಸರ್. ಇದು ನಮಗೆ ತುಂಬ ಫಾಸ್ಟ್ ಮೂವ್ಮೆಂಟ್ ಇರುತ್ತೆ ಸರ್. ಇದರಲ್ಲಿ ನೋಡಿ ಈ ಥರ ಎಲಿಫೆಂಟ್ಸು ಸಿಗುತ್ತೆ ಸರ್. ಇದಕ್ಕಿಂತ ಚಿಕ್ಕ ಸೈಜು ಸಿಗುತ್ತೆ, ಇದಕ್ಕಿಂತ ದೊಡ್ಡ ಸೈಜು ಸಿಗುತ್ತೆ. ನಿಮಗೆ ಸ್ಯಾಂಪಲ್ಗೆ ಇಲ್ಲಿ ಒಂದು ತೋರಿಸ್ತಾ ಇದ್ದೀನಿ. ಇದಕ್ಕಿಂತ ಚಿಕ್ಕದು 2-3 ಸೈಜ್ ಸಿಗುತ್ತೆ ಸರ್ ಎಲಿಫೆಂಟ್ಸು. ಮತ್ತು ಅದಕ್ಕಿಂತ ದೊಡ್ಡದು ಸಿಗುತ್ತೆ, 3-4 ಸೈಜ್ ಇದೆ ನೋಡಿ. ಈ ಥರ ಸೈಜು ಸಿಗುತ್ತೆ ದೊಡ್ಡದು, ಆ್ಯಂಟಿಕ್ ಫಿನಿಶ್ ಇರೋಂಥದ್ದು ಗಣೇಶ ಸರ್. ಹೌದು, ಚೆನ್ನಾಗಿರುತ್ತೆ ಸರ್. ಹೋಮ್ ಡೆಕೋರಾಗಿ ಯೂಸ್ ಮಾಡ್ಕೋಬೋದು, ಯಾರಿಗಾದ್ರೂ ಫಂಕ್ಷನಲ್ಲಿ ಗಿಫ್ಟ್ ಥರನೂ ಕೊಡ್ಬೋದು. ಇಲ್ಲಿ ನೋಡಿ ರಾಧಾಕೃಷ್ಣ ಇದೆ, ರಾಧಾಕೃಷ್ಣನೂ ಸಿಗುತ್ತೆ ಇದರಲ್ಲಿ ನೋಡಿ ಸರ್. ಮತ್ತು ಈ ಥರ ಮೆಟಲಲ್ಲೂ ಸಿಗುತ್ತೆ ನಮ್ಮ ಹತ್ರ. ಎಲಿಫೆಂಟ್ಸ್ ಬೇಕು ಸಿಗುತ್ತೆ, ಡಿಫ್ರೆಂಟ್ ಸೈಜಸ್ ಸಿಗುತ್ತೆ ಸರ್. ಸರ್ ಇದು ಬಂದು ವೈಟ್ ಮೆಟಲ್ ಅಲ್ಯೂಮಿನಿಯಂ ಮಿಕ್ಸ್ ಬಂದಿರುತ್ತೆ ಸರ್. ಇದು ಡ್ಯೂರಬಿಲಿಟಿ ತುಂಬ ವರ್ಷ ಇರುತ್ತೆ ಸರ್, ಏನೂ ಆಗೋದಿಲ್ಲ. ಇದರಲ್ಲಿ 4-5 ಸೈಜ್ ಎಲಿಫೆಂಟ್ ಸಿಗುತ್ತೆ. ಇಲ್ಲಿ ಗಣೇಶ ನೋಡಿ, ಗಣೇಶನೂ ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ ಸರ್. ಇದರಲ್ಲಿ 2-3 ಸೈಜ್ ಸಿಗುತ್ತೆ ಸರ್ ಗಣೇಶ. ಸರ್ ಇಷ್ಟೊತ್ತು ನಾನು ಇದು ನಿಮಗೆ ದೊಡ್ಡ ಸೈಜ್ ಹಾರ ತೋರಿಸಿದ್ನಲ್ಲ ನೋಡಿ, ಈ ಥರ ಚಿಕ್ಕ ಸೈಜು ಸಿಗುತ್ತೆ ಸರ್. ಕಲಶೋಚಮ್ಗೆ ಎಕ್ಸಾಕ್ಟಾಗಿ ಫಿಟ್ ಆಗುವಂಥದ್ದು ನೋಡಿ. ಮತ್ತು ಇದು ಬಂದು ಮ್ಯಾಂಗೋ ಲೀವ್ ಸರ್ ಮೇಲೆ. ಇದರಲ್ಲಿ ಸಿಲ್ವರ್ ಕಲರು ಸಿಗುತ್ತೆ, ಗೋಲ್ಡ್ ಕಲರು ಸಿಗುತ್ತೆ ನೋಡಿ. ಈ ಥರ ಕಲಶೋಚಂಬಲ್ಲಿ ಇಟ್ಕೊಂಡು ಮೇಲೆ ತೆಂಗಿನಕಾಯಿ ಇಟ್ಕೊತಾರೆ, ಈ ಥರ ಹಾರ ಇಟ್ಕೋಬೋದು ಸರ್ ನೋಡಿ. ಏನಾದರೂ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಈ ಥರ ಎಲ್ಲ ಇರುತ್ತಲ್ವ,
ಸೊ ಗ್ರೂಪ್ ಪ್ರವೇಶ ಇಂಥ ಟೈಮಲ್ಲೆಲ್ಲ ಈ ಥರ ಡೆಕೋರೇಟ್ ಮಾಡ್ಕೊತಾರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಸರ್. ಎಷ್ಟು ರಿಚ್ ಆಗಿ ಇರುತ್ತೆ ನೋಡಿ. ಮತ್ತು ಇದು ನೋಡಿ ಸರ್ 3 ಕಪ್ಸ್ದು ಕುಂಕುಮ ಹೋಲ್ಡರು. ಆವಾಗಲೇ ನಿಮಗೆ ಚಿಕ್ಕ ತೋರಿಸಿದೆ, ಇದು ಸೈಜ್ ದೊಡ್ಡದು. ಎಲಿಫೆಂಟ್ ಲೆಗ್ಸ್ ಇರುತ್ತೆ, ಮೇಲೆ ಪೀಕಾಕ್ ಹ್ಯಾಂಡಲ್ ಇರುತ್ತೆ. ನಿಮಗೆ ಹೋಲ್ಡ್ ಮಾಡೋದಕ್ಕೆ, ಅರ್ಶಿನ ಕುಂಕುಮ ಸರ್ವ್ ಮಾಡೋದಕ್ಕೆ, ಫಂಕ್ಷನ್ ಪರ್ಪಸ್ ಎಲ್ಲ ಇಂಥದ್ದು ತುಂಬ ಚೆನ್ನಾಗಿರುತ್ತೆ. ಮನೆಗೆ ಬೇಕಾದರೂ ತೊಗೋಬೋದು, ಪರ್ಸ್ನಲ್ ಯೂಸಿಗೆ. ನೋಡಿ 4 ಕಪ್ಸ್ದು ಬರುತ್ತೆ, ಹೆವಿನೂ ಇರುತ್ತೆ ಸರ್, ಸೈಜು ದೊಡ್ಡದು ಬರುತ್ತೆ ನೋಡಿ. 5 ಫಿಂಗರ್ಸ್ ಈಸಿಯಾಗಿ ಒಳಗಡೆಗೆ ಹೋಗುತ್ತೆ. ಮತ್ತು ಈ ಥರದ್ದು ಸಿಗುತ್ತೆ ಸರ್. ಫೋಟೋ ಫ್ರೇಮ್ಸ್ ಬೇಕು ಅಂದರು, ನಾನು ಚಿಕ್ಕ ಸೈಜ್ ತೋರಿಸಿದ್ನಲ್ಲ ರಿಟರ್ನ್ ಗಿಫ್ಟ್ಸ್ಗೆ, ಅಂಥದ್ದು ಸ್ವಲ್ಪ ದೊಡ್ಡ ಸೈಜ್ ಬೇಕು ಅಂದರೆ ಸಿಗುತ್ತೆ ನೋಡಿ. ಈ ಥರ ಮನೆಯಲ್ಲಿ ಏನಾದರೂ ಫೋಟೋಸ್ ಇದೆ ಅಂದರೆ ನೀವು ಈ ಥರ ಹಾರ ಹಾಕ್ಕೋಬೋದು, ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ಸೈಜ್ ಬೇಕು ಅಂದರೆ ಕಸ್ಟಮೈಸ್ ಮಾಡಿಕೊಡ್ತೀವಿ ಸರ್, ಬಟ್ 2-3 ಡೇಸ್ ಟೈಮ್ ಆಗುತ್ತೆ, ಕಸ್ಟಮೈಸ್ ಮಾಡಿಕೊಡ್ತೀವಿ. ಇದೆಲ್ಲ ನೋಡಿ ಸರ್, ಪೀಠ ಎನಾಮಲ್ ವರ್ಕ್ ಮಾಡಿರ್ತಾರೆ, ಕ್ವಾಲಿಟಿ ಚೆನ್ನಾಗಿರುತ್ತೆ ಸರ್, ಲೈಫ್ ಬರುತ್ತೆ. ಇಂಥ ಚಿಕ್ಕ ಸೈಜಿಂದನೂ ಸಿಗುತ್ತೆ ಸರ್. ಏನಂದರೆ ರಿಟರ್ನ್ ಗಿಫ್ಟ್ಸ್ ಕೊಡೋದಕ್ಕೂ ತೊಗೊತಿರ್ತಾರೆ ತುಂಬ ಜನ. ಮನೇಲಿ ಏನಾದರೂ ಐಡಿಯಲ್ಸ್ ಇದ್ದರೆ ಆ ಥರ ಎಲ್ಲ ಇಟ್ಕೋಬೋದು ಇದ್ರ ಮೇಲೆ ನೋಡಿ. ಸ್ವಲ್ಪ ದೊಡ್ಡ ಸೈಜು, ಮೀಡಿಯಮ್ ಸೈಜು, ಈ ಥರ ಎಲ್ಲ ಸೈಜಸ್ ಇನ್ನೂ ಅಪ್ ಟು 12 ಇಂಚಸ್ವರೆಗೂ ಸಿಗುತ್ತೆ. ಇದೆಲ್ಲ ನೀವು ಡೈರೆಕ್ಟಾಗಿ ನೋಡಿದ್ರೆ ಗೊತ್ತಾಗುತ್ತೆ ಸರ್, ಎನಾಮಲ್ ವರ್ಕ್ ಸರ್ ಇದೆಲ್ಲ, ಪ್ರಿಂಟೆಡ್ ಶೀಟ್ ಎಲ್ಲ. ಲೈಫ್ ಚೆನ್ನಾಗಿ ಬರುತ್ತೆ ಸರ್, ಇದು ಫಿನಿಶಿಂಗು ಕ್ವಾಲಿಟಿ ವೈಸ್ ಚೆನ್ನಾಗಿ ಬರುತ್ತೆ ಇದು. ಇದರಲ್ಲಿ ಬೇಕಂದರೆ ಈ ಥರ ಸಿಂಹಾಸನೂ ಸಿಗುತ್ತೆ ಸರ್, ಮಂದಾಸನ ಅಂತ ಹೇಳ್ತೀವಿ, ದೇವ್ರ ಮನೆಯಲ್ಲಿ ಇಟ್ಕೋಬೋದು ಇದು. ಇದರಲ್ಲಿ ಬೇಕು ಅಂದರೆ ಕಂಪ್ಲೀಟ್ ಸಿಲ್ವರ್ ಕಲರ್ ಬೇಕು, ಕಂಪ್ಲೀಟ್ ಸಿಲ್ವರ್ ಕಲರು ಸಿಗುತ್ತೆ. ಈ ಥರ ಎನಾಮಲ್ ವರ್ಕ್ ಮಾಡಿರೋದು ಬೇಕಂದ್ರೆ ಸಿಗುತ್ತೆ. ಎಲ್ಲ ಸಣ್ಣ ಪುಟ್ಟ ವಿಗ್ರಹಗಳೆಲ್ಲ ಇರುತ್ತಲ್ವ, ಎಲ್ಲ ಇದರಲ್ಲಿ ಜೋಡಿಸ್ಕೋಬೋದು. ಮತ್ತು ಈ ಥರ ತೋರಣನೂ ಸಿಗುತ್ತೆ ನೋಡಿ ಸರ್. ನೋಡಿ ಇದು ಎನಾಮಲ್ ವರ್ಕ್ ಮಾಡಿರ್ತಾರೆ ಸರ್, ಇದು ಲೈಫ್ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಗೋಲ್ಡ್ ಕಲರ್ ಬೇಕಂದ್ರೂ ಸಿಗುತ್ತೆ ಸರ್. ಸೊ ಇದೆಲ್ಲ ನೋಡಿ ಗಿಫ್ಟ್ ಆರ್ಟಿಕಲ್ಸ್ ಸೆಕ್ಷನ್ ಸರ್ ಇದು. ಇದು ನೋಡಿ ನಿಮಗೆ ಬೌಲ್ ವಿತ್ ಸ್ಪೂನ್ ಬರುತ್ತೆ ಸರ್, ಇದು ಹೀಗೆ ಬರುತ್ತೆ ಪ್ಯಾಕಿಂಗು. ಬೌಲು ವಿತ್ ಒಂದು ಸ್ಪೂನು, ವೆಲ್ವೆಟ್ ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ ಗಿಫ್ಟ್ ಕೊಡೋದಕ್ಕೆ. ಹೌದು, ಸ್ವಲ್ಪ ರಾಯಲ್ ಲುಕ್ ಸರ್, ಚೆನ್ನಾಗಿರುತ್ತೆ. ಇದು ನೋಡೋದಾದ್ರೆ ನಿಮಗೆ 999 ಸಿಲ್ವರ್ ಫ್ರೇಮ್ಸ್ ಸರ್. ಇದು ನಿಮಗೆ ಜ್ಯುವೆಲರಿ ಶಾಪ್ಸ್ ಎಲ್ಲ ನೋಡ್ತಾ ಇರ್ತೀರ, ಅಂಥದ್ದು 999 ಸಿಲ್ವರ್ ಫಾಯಿಲಿಂದ ಮಾಡಿರ್ತಾರೆ ಫ್ರೇಮ್ಸ್ ಇದು. ಇದರಲ್ಲಿ ಸೈಜಸ್ ಬರುತ್ತೆ, ಬೇರೆ ಬೇರೆ ಗಾಡ್ಸ್ ಸಿಗುತ್ತೆ ಸರ್, ಬಾಲಾಜಿ, ವಿನಾಯಕ ಮತ್ತು ಲಕ್ಷ್ಮಿ, ಸಾಯಿಬಾಬಾ, ಈ ಥರದ್ದೆಲ್ಲ ಸಿಗುತ್ತೆ ನೋಡಿ. ಇಲ್ಲಿ ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಯೂನಿಕ್ ಆಗಿರುತ್ತೆ. ಇದೆಲ್ಲ ಬಲ್ಕಾಗಿ ಬೇಕು ಅಂದರೆ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತೀವಿ, 100-200 ಪೀಸ್ ಬೇಕು ಅಂದರೆ. ನೋಡಿ ಲೀಫ್ ಶೇಪ್ ಈ ಥರ ನೋಡಿ. ಇದು ಆ್ಯಂಟಿಕ್ದು ಸರ್, ದೀಪ ಮತ್ತು ಹೋಮ್ ಡೆಕರ್ ಆಗಿ ಯೂಸ್ ಮಾಡ್ಬೋದು ನೋಡಿ. ಪೀಕಾಕ್ ಹೆಡ್ ಇರುತ್ತೆ, ಪಂಚದೀಪ ಇದು. ಇದರಲ್ಲಿ ಇನ್ನೊಂಥರ ಡಿಸೈನ್ ಬರುತ್ತೆ ನೋಡಿ, ಇದು ಡ್ಯಾನ್ಸಿನ್ ಗಣೇಶ ಸರ್. ಇದೆಲ್ಲ ಗಿಫ್ಟ್ ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಇವಾಗ ಟ್ರೆಂಡಿಂಗ್ ನಡೀತಾ ಇದೆ ಸರ್. ಇದು ಅರ್ಶಿನ ಕುಂಕುಮ ಹಾಕುವಂಥದ್ದು ಸರ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಮಧ್ಯದಲ್ಲಿ ಲಕ್ಷ್ಮಿ, 2 ಕಡೆ ನಿಮಗೆ ಎಲಿಫೆಂಟ್ ಇರುತ್ತೆ. ಸೊ ಇದು ನೋಡೋದಾದ್ರೆ ಎನಾಮಲ್ ಪ್ಲೇಟ್ ಸರ್. ಇದು ಆ್ಯಕ್ಚುಲಾಗಿ ಸ್ಟೀಲ್ ಇರುತ್ತೆ ಸರ್, ಸ್ಟೀಲು ಮೇಲೆ ನಿಮಗೆ ಎನಾಮಲ್ ವರ್ಕ್ ಮಾಡಿರ್ತಾರೆ, ಗೋಲ್ಡ್ ಪ್ಲೇಟಿಂಗ್ ಮಾಡಿ. ಇದೆಲ್ಲ ಎನಾಮಲ್ ವರ್ಕ್ ಕೈಲಿ ತುಂಬಿಸಿರ್ತಾರೆ. ಲಾಂಗ್ ಲಾಸ್ಟಿಂಗ್ ಸರ್, ಇದು ಡ್ಯೂರಬಿಲಿಟಿ ಇರುತ್ತೆ, ವಾಟರ್ ವಾಶು ಮಾಡ್ಬೋದು, ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ಇವಾಗ ನಾನು ಫ್ರೇಮ್ಸ್ ತೋರಿಸಿದ್ನಲ್ಲ ಅದೇ ಥರನೇ ಇದು. ಸೈಡಲ್ಲಿ ವುಡ್ ಬಿಡಿಂಗ್ ಇರುತ್ತೆ, ಹಿಂದ್ಗಡೆ ಸ್ಟ್ಯಾಂಡ್ ಇರುತ್ತೆ. ಇದೆಲ್ಲ ಗಿಫ್ಟ್ ಕೊಡೋದಕ್ಕೆ ಹೌದೌದು, ಗಿಫ್ಟ್ ಕೊಡೋದಕ್ಕೆ ನೋಡಿ ಸರ್. ಇದು ಜರ್ಮನ್ ಸಿಲ್ವರ್ದು ಗಜಲಕ್ಷ್ಮಿ ದೀಪ ಅಂತ ಹೇಳ್ತೀವಿ. ಕೆಳಗಡೆ ಎಲಿಫೆಂಟ್ ಇರುತ್ತೆ, ಮೇಲೆ ಲಕ್ಷ್ಮಿ ಇರುತ್ತೆ ಸರ್. ಸೊ ಈ ಥರ ನಮ್ಮಲ್ಲಿ ಸಾಕಷ್ಟು ವೆರೈಟೀಸ್ ಸಿಗುತ್ತೆ ಸರ್. ಇದು ನೋಡಿ ನೀಲಾಂಜನ್ ದೀಪ ಪೇರ್ ಸಿಗುತ್ತೆ ನಿಮಗೆ. ಇವೆಲ್ಲ ಬಡ್ಜೆಟ್ ಫ್ರೆಂಡ್ಲಿಯಲ್ಲೇ ಇರುತ್ತೆ ಸರ್. ನೋಡಿ ಹಸು ಕರು ಸರ್, ಇದು ಆ್ಯಂಟಿಕ್ ಫಿನಿಷಲ್ಲಿ ಇರೋದು, ತುಂಬ ಚಿಕ್ಕದಾಗಿರುತ್ತೆ, ಕ್ಯೂಟಾಗಿ. ಫಿನಿಶಿಂಗ್ ಡೀಟೇಲಿಂಗ್ ವರ್ಕ್ ನೀವು ನೋಡ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದೆಲ್ಲ ಮದುವೆ, ಗ್ರೂಪ್ ಪ್ರವೇಶ ಇಂಥದ್ದೆಲ್ಲ ಇರತ್ತಲ್ವಾ. ಸೊ 100 ಪೀಸ್ ಬೇಕು ಅಂದರೆ ತುಂಬ ಜನ ಬರ್ತಿರ್ತಾರೆ ಸರ್, ನಮ್ಗೆ ಸೇಲ್ ಆಗ್ತಿರುತ್ತೆ ರೆಗ್ಯುಲರಿ. ಇದು ಕುಂಕುಮ, ಹೌದು, ಅರ್ಶಿನ ಕುಂಕುಮ ಹಾಕುವಂಥದ್ದು. ಜಸ್ಟ್ ಸ್ಲೈಡ್ ಮಾಡಿದ್ರೆ ಕ್ಯಾಪ್ಸ್ ಓಪನ್ ಆಗುತ್ತೆ, ಡಕ್ಕು ಬರುತ್ತೆ. ಇದರಲ್ಲಿ ಬೇಕು ಅಂದರೆ ಗೋಲ್ಡ್ ಕಲರು ಸಿಗುತ್ತೆ. ಇದು ನೋಡಿ ಸ್ಟ್ಯಾಂಡಿಂಗ್ ಎಲಿಫೆಂಟು, ಮೇಲೆ ದೀಪ ಹಚ್ಚಬಹುದು ಸರ್ ಇದು. ಅಥವಾ ಅಗರಬತ್ತಿ ಸ್ಟಿಕ್ಸ್ ಇಡ್ಬೋದು, ಅಗರಬತ್ತಿ ಹೋಲ್ಡರ್ ಆಗೂ ಯೂಸ್ ಮಾಡ್ಬೋದು. ಇದು ನೋಡಿ, ಇದು ಕಾಮಾಕ್ಷಿ ದೀಪ. ಇದೆಲ್ಲ ರಿಟರ್ನ್ ಗಿಫ್ಟ್ಸ್ ಆಗಿ ರೆಗ್ಯುಲರ್ ಆಗಿ ನಮ್ಗೆ ಹೋಗ್ತಿರತ್ತೆ ಸರ್. ಪೀಕಾಕ್ ಮೇಲೆ ದೀಪ ಹಚ್ಚುವಂಥದ್ದು. ಇದೆಲ್ಲ ಸಿಂಗಲ್ ಪೀಸ್ ಬೇಕಾದರೂ ಕೊಡ್ಬೋದು, ಅಗರಬತ್ತಿ ಸ್ಟ್ಯಾಂಡ್ ಥರನೂ ಯೂಸ್ ಮಾಡ್ಬೋದು, ಅಥವಾ 2 ಕೊಡೋದಾದರೆ ದೀಪ ಥರನೂ ಯೂಸ್ ಮಾಡ್ಬೋದು. ಇದು ನೋಡಿ, ಇದು ಗಣೇಶ ಸರ್, ಇದು ಲೀಫ್ ಥರ ಇರುತ್ತೆ. ನೀವು ಇದು ವಾಲ್ ಹ್ಯಾಂಗಿಂಗ್ ಥರ ಯೂಸ್ ಮಾಡೋದು. ಇದು ಹಿಂದೆ ಇದು ಕೊಟ್ಟಿರ್ತಾರೆ, ಹೌದು, ರಿಂಗ್ ಇರುತ್ತೆ, ವಾಲ್ ಹ್ಯಾಂಗಿಂಗ್ ಆಗಿ ಯೂಸ್ ಮಾಡ್ಬೋದು. ಹಾಗೆ ಇದು ನೋಡಿ, ಇದೊಂಥರ ದೀಪ ಸರ್. ಇದು ಪೀಕಾಕ್ ಹೆಡ್, ಪೀಕಾಕ್ ಬಂದಿರುತ್ತೆ. ಸೊ ತುಂಬ ಕ್ಯೂಟಾಗಿ ಚೆನ್ನಾಗಿರುತ್ತೆ. ಇದೆಲ್ಲ ಫೋಟೋಸಲ್ಲಿ ಹೇಗೆ ಕಾಣಿಸುತ್ತೋ ಗೊತ್ತಿಲ್ಲ. ಸೊ ಒಂದ್ಸಲ ಶಾಪ್ ವಿಸಿಟ್ ಮಾಡಿದ್ರೆ ಇದೆಲ್ಲ ವೆರೈಟೀಸ್ ನೋಡ್ಬೋದು. ಪ್ರೈಸ್ ರೀಸನಬಲ್ ಇರುತ್ತೆ ಸರ್. ಮತ್ತು ಹೀಗೆ ಇದರಲ್ಲಿ ನೋಡಿದ್ರೆ ಸರ್ ನಿಮಗೆ ತುಳಸಿ ಪ್ಲಾಂಟ್ಸು ಸಿಗುತ್ತೆ ನೋಡಿ. ಈ ಥರ ಚಿಕ್ಕ ಸೈಜು ತುಳಸಿ ಪ್ಲಾಂಟ್ಸು ಸಿಗುತ್ತೆ, ದೇವ್ರ ಮನೇಲಿ ಇಟ್ಕೊತಾರಲ್ಲ ನೋಡಿ. ಇದು ತುಂಬ ಚಿಕ್ಕದು ಸರ್, ಹಸು ಕರು. ಇದೆಲ್ಲ ಗ್ರೂಪ್ ಪ್ರವೇಶ, ಮದುವೆ ಎಲ್ಲ ಇರತ್ತಲ್ಲ ಸರ್, ಅಂಥ ಟೈಮಲ್ಲೆಲ್ಲ ಪರ್ಚೇಸ್ ಮಾಡ್ತಿರ್ತಾರೆ ನೋಡಿ. ಇದು ಗಣೇಶ ಐಡಲು,
ತುಂಬ ಕ್ಯೂಟ್ ಆಗಿರುತ್ತೆ ಸರ್. ಇವಾಗ ಏನೇ ಪೂಜೆ ಮಾಡಬೇಕಂದ್ರೂ ಗಣೇಶ ವಿಗ್ರಹ ಇಟ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಸೊ ಕೊಟ್ಟರೆ ಪ್ರತಿಯೊಬ್ಬರು ಯೂಸ್ ಮಾಡ್ಕೊತಾರೆ ಇಂಥ ವಿಗ್ರಹ ಎಲ್ಲ. ಹಸು ಕರುನು ತುಂಬ ಶ್ರೇಷ್ಠ ಮನೆಯಲ್ಲಿಟ್ಟರೆ, ದೇವ್ರ ಮನೆಯಲ್ಲಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಸರ್. ಮಾರ್ಬಲ್ ಸ್ಟೋನ್ ಇದು ಪೀಠ ಥರ ಮಾಡಿರ್ತಾರೆ. ಇದರಲ್ಲಿ ಬೇಕು ಅಂದರೆ ನಿಮಗೆ ಬೇರೆ ಬೇರೆ ಸೈಜಸ್ಸು ಸಿಗುತ್ತೆ ಸರ್. ವಿತ್ ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ ನೋಡಿ. ಇದೊಂದು ಬರುತ್ತೆ ಸರ್. ಇದು ಆವಾಗಲೇ ವೆಲ್ವೆಟ್ ಬಾಕ್ಸ್ ತೋರಿಸಿದ್ವಲ್ಲ, ಇದರಲ್ಲಿ 2 ಕಪ್ಸ್ ವಿತ್ 2 ಸ್ಪೂನ್ಸು ಒಂದು ಟ್ರೇ ಬರುತ್ತೆ. ಸೇಮ್ ಇದೇ ಥರನೇ ಪ್ಯಾಕಿಂಗ್ ಬರುತ್ತೆ. ಅದಕ್ಕೆ ಒಂದ್ಸಲ ಶಾಪ್ ವಿಸಿಟ್ ಮಾಡಿದ್ರೆ ಇದೆಲ್ಲ ನೋಡಿ ಅವ್ರಿಗೆ ಯಾವ್ದು ಬೇಕೋ ಅದು ತೊಗೋಬೋದು ಸರ್. ಕೊರಿಯರ್ ಬೇಕಾದರೂ ಮಾಡ್ತೀವಿ ಸರ್. ಇವಾಗ ಕರ್ನಾಟಕ ಅಲ್ಲ, ಬ್ಯಾಂಗ್ಳೂರಲ್ಲ, ಬೇರೆ ಜಾಗದಲ್ಲಿ ಇರ್ತಾರೆ, ಔಟ್ ಆಫ್ ಕರ್ನಾಟಕ, ಇದ್ರೂ ಪರವಾಗಿಲ್ಲ. ನಮ್ಮದು ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಇರುತ್ತೆ. ನನಗೆ ಅಡ್ರೆಸ್ಗೋಸ್ಕರ ಬೇಕು ಅಂದರೂ ಕಾಲ್ ಮಾಡಿ ಗೈಡ್ ಮಾಡ್ತೀನಿ. ಅಥವಾ ಬೇರೆ ಊರಲ್ಲಿ ಇರ್ತೀರಿ, ಕೊರಿಯರ್ ಮಾಡಬೇಕಂದ್ರೂ ಹೇಳಿ, ಕೊರಿಯರ್ ಮಾಡಿಕೊಡ್ತೀವಿ. ಪ್ರೈಸ್ ಅಲ್ಲ ಸರ್, ನಿಮಗೆ ರಿಟೇಲ್ ಒಂದು ಪೀಸ್ ಬೇಕು ಅಂದರೂ ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತೀವಿ ಸರ್. ಎಲ್ಲ ಹೋಲ್ಸೇಲೇ ಸರ್. ರಿಟೇಲ್ ನಿಮ್ಗೆ ಯಾವುದು ಪ್ರೈಸಸ್ ಇರಲ್ಲ. ಅದೇ ಸಿಂಗಲ್ ಪೀಸ್ ರಿಟೇಲಾಗಿ ನೀವು ಸಿಂಗಲ್ ಪೀಸ್ ತೊಗೊಂಡ್ರು ಹೋಲ್ಸೇಲ್ ಪ್ರೈಸಲ್ಲೇ ಹಾಕ್ಕೊಡ್ತೀವಿ ಸರ್. ಅದೇ ನಿಮಗೆ ಇಲ್ಲಿ ವಿದ್ಯಾಪೀಠ ಸರ್ಕಲಿಂದ ಕ್ಲೋಸ್ ಸರ್. ಇದು ವಿದ್ಯಾಪೀಠ ಸರ್ಕಲಿಂದ ಒಂದು 200-300 ಮೀಟರ್ಸ್ ಇರ್ಬೋದು. ವಿವೇಕಾನಂದ ನಗರ್ ಸರ್. ಇದು ವಿವೇಕಾನಂದ ನಗರ್, ಕತ್ತಿರಗುಪ್ಪೆ ಮೇನ್ ರೋಡು. ನಿಯರ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ, ನಿಮಗೆ ಗಣೇಶ ದೇವಸ್ಥಾನ ಇದೆ, ಕರೂರ್ ವೈಶ್ಯ ಬ್ಯಾಂಕ್ ಇದೆ. ಸೊ ಲೊಕೇಶನ್ ಹೇಗಿದ್ರು ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀರಾ. ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಯಾರಿಗಾದ್ರೂ ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ ಕಾಲ್ ಮಾಡಿ. ಮತ್ತೆ ಬೇಕಂದರೆ ಲೊಕೇಶನ್ ಶೇರ್ ಮಾಡ್ತೀನಿ, ಗೈಡ್ ಮಾಡ್ತೀನಿ ಸರ್. ಸರ್ ನಮ್ಮದು ಚಿಕ್ಕಪೇಟಲ್ಲೂ ಶಾಪ್ ಇದೆ ಸರ್. ಸೇಮ್ ಹೆಸರಲ್ಲೇ ಶಾಪ್ ಇದೆ. ಅಲ್ಲಿ ಏನಂದರೆ ಇವಾಗ ನಿಮ್ಮ ಚಿಕ್ಕಪೇಟಲ್ಲಿ ಗೊತ್ತಿರುತ್ತೆ, ಟ್ರಾಫಿಕ್ ಜಾಸ್ತಿ, ಪಾರ್ಕಿಂಗ್ ಸಿಗಲ್ಲ, ಗಾಡಿ ಎಲ್ಲೋ ನಿಲ್ಲಿಸಬೇಕು, ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ನಡಿಬೇಕು. ಅಲ್ಲಿಗೆ ಯಾರಾದರೂ ಹೋಗ್ಬೇಕಂದ್ರೂ ಪರವಾಗಿಲ್ಲ, ನಾನು ಕಾಲ್ ಮಾಡಿ ನಾನು ಅಡ್ರೆಸ್ ಗೈಡ್ ಮಾಡ್ತೀನಿ. ಇಲ್ಲ ಈ ಕತ್ತಿರಗುಪ್ಪೆ ಸರೌಂಡಿಂಗ್ಸ್ ಇರೋರು ಹತ್ತಿರದಲ್ಲಿ 5-6 ಕಿಲೋಮೀಟರ್ ಡಿಸ್ಟೆನ್ಸ್ ಅಂದರೆ ಇಲ್ಲಿಗೆ ಬಂದರೆ ನೀವು ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೋಬೋದು, 10-15 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ಬೋದು, ನೋಡ್ಬೋದು. ಆರಾಮಾಗಿ ಪಾರ್ಕಿಂಗ್ ಸಿಗುತ್ತೆ. ನಮ್ಮ ಶಾಪಲ್ಲಿ ಒಂದು 10 ನಿಮಿಷ ಕೂತ್ಕೊಂಡು ನೋಡ್ಬೋದು. ಆ ಚಿಕ್ಕಪೇಟಲ್ಲಿ ಏನಂದರೆ ನಿಮಗೆ ಜಾಗ ಸಿಗಲ್ಲ, ಪಾರ್ಕಿಂಗು, ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ, ರಶ್ ಇರುತ್ತೆ. ಸೊ ಅಲ್ಲಿಗೆ ಹೋಗ್ತೀವಿ, ಪರವಾಗಿಲ್ಲ. ನಾವು ಮಾಮೂಲಿ ವಿಸಿಟ್ ಮಾಡ್ತಿರ್ತೀವಿ ಚಿಕ್ಕಪೇಟೆ ಕಡೆ, ಅವೆನ್ಯೂ ರೋಡ್ ಅಂದರೆ ಅಲ್ಲೂ ವಿಸಿಟ್ ಮಾಡ್ಬೋದು. ಇಲ್ಲ ನಮ್ಗೆ ಆ ಕಡೆ ಹೋಗೋದಕ್ಕೆ ಇಷ್ಟ ಇಲ್ಲ, ಇಂಟ್ರೆಸ್ಟ್ ಇಲ್ಲ ಅಂದರೆ ಈ ಕಡೆ ಬರ್ಬೋದು ಸರ್.